ಎಲ್ಲ ಆತ್ಮೀಯ ಬಂಧುಗಳಿಗೆ, ಸಾಯಿ ಬಂಧುಗಳಿಗೆ, ಈ ಸಾಯಿ ಆಶ್ರಮದ ವ್ಯವಸ್ಥಾಪಕರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ. ಈ ದಿನ ಮೀನಾಕ್ಷಿ ಮತ್ತು ರವಿಯವರ ವಿಶೇಷ ಸಂದರ್ಭದಲ್ಲಿ ಮಠದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಆಶೀರ್ವಾದ ಮಾಡುವಂತ ಭಾಗ್ಯ ನೀಡಿದ್ದಾರೆ. ಮೀನಾಕ್ಷಿ ಮತ್ತು ರವಿಯವರು ಅದ್ಭುತ ಸಂಗೀತ ಸಾಧನೆ ಮಾಡಿದ್ದಾರೆ. ಸಂಗೀತದ ಮೂಲಕ ಹಲವಾರು ದಿವ್ಯ ಜೀವಗಳಿಗೆ, ಮಕ್ಕಳಿಗೆ ಮತ್ತು ಅವರ ಕುಟುಂಬದವರಿಗೆ ಸಂಗೀತ ಜ್ಞಾನ ಕೊಟ್ಟು ಸಂಗೀತ ಚಿಕಿತ್ಸೆಯ ಮೂಲಕ ಹೊಸ ಜೀವನ ನೀಡಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನು ಹಲವು ಕಾಲ ಅವರ ಮೂಲಕ ಸೇವೆ ನೀಡಿ. ಬಾಬಾ ಅವರಿಗೆ ನಮ್ಮ ಪ್ರಣಾಮ ನಡೆಸೋಣ. ಓಂ ಸಾಯಿ, ಓಂ ಸಾಯಿ, ಶ್ರೀ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ, ಜಯ ಜಯ ಸಾಯಿ. ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಶ್ರೀ ಸಾಯಿ, ಶ್ರೀ ಸಾಯಿ, ಜಯ ಜಯ ಸಾಯಿ, ಜಯ ಜಯ ಸಾಯಿ. ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಓಂ ಸಾಯಿ, ಶ್ರೀ ಸಾಯಿ, ಶ್ರೀ ಸಾಯಿ, ಶ್ರೀ ಸಾಯಿ, ಶ್ರೀ ಸಾಯಿ, ಜಯ ಜಯ 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 ಸಾಯಿ. ಜಯ ಜಯ ಸಾಯಿ. ಸಾಯಿರಾಮ್. ಈ ದಿನ ಬಾಬಾ ಅವರ ದಿವ್ಯ ಸಮಿತಿಯಲ್ಲಿ ತಮ್ಮೊಂದಿಗೆ 2 ಮಾತನಾಡಿ ಸಂತೋಷಪಡ್ತೇನೆ. ವಿಷಯ ಜೀವನ್ ಮುಕ್ತಿ. ಮುಕ್ತಿ ಅಂದ್ರೆ ಬಿಡುಗಡೆ. ಜೀವನ ಅಂದ್ರೆ ಬದುಕಿರುವುದು. ಬದುಕಿರುವುದು ಮುಕ್ತಿ ಕೇವಲ ಒಟ್ಟಿಗೆ ಸಾಧ್ಯ ಅನ್ನೋ ಅಷ್ಟೇ. ಬದುಕಿದ್ದಾಗ ಮುಕ್ತಿ ಸಾಧ್ಯನೋ, ಬದುಕು ಮತ್ತು ಮುಕ್ತಿ ಒಟ್ಟಿಗೆ ಸಾಧ್ಯನೋ, ಇದು ಒಂದಕ್ಕೊಂದು ವಿರುದ್ಧವಾದ ಪ್ರಶ್ನೆ ವಿಷಯ. ಜೀವನ ಮತ್ತು ಮುಕ್ತಿ. ನಮ್ಮೆಲ್ಲರ ಕಲ್ಪನೆ ಜೀವನ ಅಂದ್ರೆ ಕಷ್ಟ, ಸಂಸಾರ, ದುಃಖಗಳ ಸಾಗರ. ಮುಕ್ತಿ ಅಂತ ಬಿಡುಗಡೆ. ಬದುಕಿದ್ದಾಗ ಬಿಡುಗಡೆ ಸಾಧ್ಯ ಇಲ್ಲ. ಹಾಗಿದ್ರೆ ಏನದು? ಅದಕ್ಕೆ ಜೀವನ ಮುಕ್ತಿ ಅಂತ. ಮುಕ್ತಿ ಅಂದ್ರೆ ನಮ್ಮಲ್ಲಿ ಸಾಮಾನ್ಯ ಕಲ್ಪನೆ, ಸತ್ತ ಮೇಲೆ ನಾನು ಎಲ್ಲೋ ಯಾವುದೋ ಒಂದು ಲೋಕ ಹೋಗ್ತೇನೆ, ಅಲ್ಲಿ ಭಗವಂತನಿಗೆ ಸೇರ್ಕೊಳ್ತೇನೆ, ಅದಕ್ಕೆ ಮುಕ್ತಿ ಅನ್ನೋ ಕಲ್ಪನೆ ಇದೆ. ಮುಕ್ತಿ ಅಂದ್ರೆ 2 ರೀತಿಯ ಮುಕ್ತಿ ಇರಬಹುದು. ಬದುಕಿದ್ದಾಗ ಸಿಗುವ ಮುಕ್ತಿಗೆ ಸದ್ಯೋ ಮುಕ್ತಿ ಎನ್ನುವರು ಅಥವಾ ಜೀವ ಮುಕ್ತಿ ಎನ್ನುವರು. ಸತ್ತ ಮೇಲೆ ಸಿಗುವ ಮುಕ್ತಿಗೆ ಕ್ರಮ ಮುಕ್ತಿ ಎನ್ನುವರು. ಬದುಕಿದ್ದಾಗ ಸಿಗುವ ಮುಕ್ತಿ ಅಂದ್ರೆ ಏನು? ಯಾವುದಕ್ಕೆ ಮುಕ್ತಿ? ನನ್ನ ಹೆಂಡತಿ ಮಕ್ಕಳಿಂದ ಮುಕ್ತಿನೋ, ನನ್ನ ಉದ್ಯೋಗದಿಂದ ಮುಕ್ತಿನೋ, ಯಾವುದರಿಂದ ಮುಕ್ತಿ? ಮುಕ್ತಿ ಪಡಿಬೇಕಾದ್ದು ಮನಸ್ಸಿನಿಂದ, ಬೇರೆ ಯಾವುದರಿಂದ ಅಲ್ಲ. ಹೆಂಡತಿ ಆಗಲಿ, ಮಕ್ಕಳಾಗ್ಲಿ, ಗಂಡ ಆಗ್ಲಿ, ಸಂಸಾರ ಆಗ್ಲಿ, ಅವೆಲ್ಲ ಬಾಹ್ಯ. ನಮ್ಗೆ ತೊಂದರೆ ಕೊಡ್ತಾ ಇರೋದು ಮನಸ್ಸು. ಆ ಮನಸ್ಸು, ಎಲ್ಲರ ಮನಸ್ಸು ದುಃಖ ಕೊಡ್ಲಿಕ್ಕೆ, ಸಂಕಟ ಕೊಡ್ಲಿಕ್ಕೆ ಮನಸ್ಸೇ ಕಾರಣ. ಅದಕ್ಕೆ ಮನ ಏವ ಕಾರಣ ಮನುಷ್ಯನ ಬಂಧ ಮೋಕ್ಷ ಇರುವುದು. ನಮ್ಮ ಮನಸ್ಸು ನಮ್ಮನ್ನು ಕಟ್ಟಿ ಹಾಕ್ತದೆ.
ಬಂಧನ ಕಾರಣ. ಆ ಬಂಧನಕ್ಕೆ ಕಾರಣವಾದ ಮನಸ್ಸಿಂದ ಹೊರಗೆ ಬರಬೇಕು. ಸಾಧ್ಯ ಇದೆಯಾ? ಆ ಸಾಧ್ಯ ಇದೆ, ಹ್ಯಾಕ್ ಸಾಧ್ಯ? ಇದಕ್ಕೆ ಜೀವನ ಮುಕ್ತಿ ಅಂತ ಹೇಳ್ತಾರೆ. ಮನಸ್ಸು ಖಾಲಿಯಾದಾಗ, ಮನಸ್ಸು ನಿರಾಳವಾದಾಗ, ಭಯ ಭೀತಿ ಎಲ್ಲ ಹೋಗಿ ಜೀವನದಲ್ಲಿ ಪ್ರೇಮ ಮೂಡಿ ಬಂದಾಗ ಅದಕ್ಕೆ ಮುಕ್ತಿ ಎಂದು. ನಮ್ಗೆ ಎರಡಿದೆ, ತಲೆ ಮತ್ತು ಹೃದಯ, ಹೆಡ್ ಮತ್ತು ಹಾರ್ಟ್. ತಲೆ ಭಾರ, ಎಲ್ಲರಿಗೂ ತಲೆ ಭಾರ, ತಲೆ ಬಿಸಿ, ತಲೆ ಭಾರ, ತಲೆ ಬಿಸಿ. ತಲೆ ಯಾಕೆ ಭಾರ? ತಲೆ ಇಲ್ಲದ ವಿಚಾರ ಹೋಗ್ತದೆ, ಕಚ 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 ಕುಡಿತದೆ ತಲೆ, ಕಚ 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 ಮಾತಾಡ್ತದೆ ತಲೆ, ತಲೆ ವಿಚಾರಗಳು. ನಮ್ಮ ಟಿವಿ ರೇಡಿಯೋ ಆದ್ರೆ ಆಫ್ ಮಾಡ್ಬೋದು. ಈ ತಲೆ ಆಫ್ ಮಾಡೋದು ಹೇಗೆ? ತಲೆ ಆಫ್ ಮಾಡಕ್ಕಾಗುತ್ತ? ತಲೆ ಶಾಂತ ಆಗುತ್ತೆ, ಜೀವನ ಎಷ್ಟು ಶಾಂತವಾಗಿರ್ತದೆ. ಎರಿಕೆ ಮಾಡಿ ತಲೆ ಖಾಲಿ ಆಗಬೇಕು, ಹೃದಯ ತುಂಬಿ ಹೋಗ್ಬೇಕು. ಇದಕ್ಕೆ ಮುಕ್ತಿ ಅಂತ. ಹೃದಯ ತುಂಬಿ ಹೋಗೋದನ್ನು ಹೃದಯದಲ್ಲಿ ಪ್ರೇಮ ತುಂಬಬೇಕು, ಪ್ರೇಮ ಭಾವ ತುಂಬಬೇಕು. ತಲೆಯಲ್ಲಿ ವಿಚಾರಗಳು ಖಾಲಿ ಆಗಬೇಕು, ಅಂದ್ರೆ ಅರಿವು ಬರ್ಬೇಕು. ಮನಸ್ಸು ಶುದ್ಧ ಆಗಬೇಕು, ಅರಿವು ಬರ್ಬೇಕು, ಹೃದಯದಲ್ಲಿ ತುಂಬಿ ಪ್ರೇಮ ಬರಬೇಕು. ಅದಕ್ಕೆ ಮುಕ್ತಿ ಅಂತ. ತಲೆ ಖಾಲಿ, ಹೃದಯ ತುಂಬಿ ಬರ್ಬೇಕು. ಆ ಜನರಿಗೆ ಏನಾಗಬೇಕು? ಈ ಕಾಲದಲ್ಲಿ ತಲೆ ಭಾರ ಆಗಿಬಿಟ್ಟಿದೆ, ತಲೆ ತುಂಬಿ ಹೋಗಿದೆ, ಹೃದಯ ಖಾಲಿ ಆಗಿದೆ, ಊಟ ಆಗುತ್ತೆ. ಹೃದಯದಲ್ಲಿ ಪ್ರೇಮ ಇಲ್ಲ, ಕರುಣೆ ಇಲ್ಲ, ಭಕ್ತಿ ಇಲ್ಲ. ತಲೆಯಲ್ಲಿ ನಿಂತಿದ್ದ ವಿಚಾರಗಳು, ತಲೆ ತುಂಬ ಕಸ, ಮನಸ್ಸಿನ ತುಂಬ ವಿಷ. ಕಸ ವಿಷ ತುಂಬಿದ ಜೀವ ಆಗಿದೆ. ಇದಕ್ಕೆ ಸಂಸಾರ ಅಂತ. ಸಂಸಾರ ಇದು ದುಃಖಕಾರಿ, ಭಯಾನಕ. ಈ ಸಂಸಾರದಿಂದ ಬಿಡುಗಡೆ ಇದೆಯಾ? ಸಂಸಾರದ ಮುಕ್ತಿ ಇದೆಯಾ? ಆ ಮುಕ್ತಿ ಇದ್ರೆ ಹೇಗೆ? ತಲೆ ಕಾಗಲಾಗಬೇಕು ಹೇಗೆ? ನಮ್ಮ ತಲೆ ಎಲ್ಲ ವಿಚಾರ ತುಂಬಿದೆ. ನಾನು ನನ್ನದು ಅಂತ ತುಂಬಿಬಿಟ್ಟೆ. ಇದನ್ನು ಹೊರಬೇಕಾದ್ರೆ ನಿಜವಾದ ನಾನು ಯಾವಾಗುವುದು ಅದು ವಿಚಾರ. ನನ್ನ ಸ್ವರೂಪ ಏನು ವಿಚಾರ ಮಾಡಿ. ಏನು ನನ್ನ ಸ್ವರೂಪ? ದೇಹವೇ ನಾನು, ಮನಸ್ಸೇ ನಾನು, ಬುದ್ಧಿಯೇ ನಾನು ಭ್ರಮೆ ಹುಟ್ಟಿದ್ದೇನೆ. ನನ್ನ ಆತ್ಮಸ್ವರೂಪಿ ಅನ್ನೋ ಅರಿವಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು? ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾಮೇ ಶಿವನಾಮೇ ಶಿವೋಹಂ ಶಿವೋಹಂ ಶಿವೋಹಂ. ಈ ದೇಹ ಮನ ಬುದ್ಧಿ ನಾನಲ್ಲ ಅಂತ ಅರಿವು ಬರಬೇಕು. ಅದಕ್ಕಿಂತ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಭ್ರಮೆ ಇದೆಯಲ್ಲ, ಅದಕ್ಕೆ ಅಹಂಕಾರ ಅಂತ ಹೇಳುದು. ಆ ಅಹಂಕಾರ ಬಂದು ಮಮಕಾರ ಬಂದ್ಬಿಡ್ತದೆ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಕುಟುಂಬ, ನನ್ನ ಕೆಲಸ, ಅಹಂಕಾರ ಮಮಕಾರ ಎರಡು ಒಟ್ಟಿಗೆ ಬಂದ್ಬಿಡ್ತಾರೆ. ಆ ಅಹಂಕಾರ ಹೋಗುದು ಹೇಗೆ? ನಿಜವಾದ ವಿಚಾರದಲ್ಲಿ, ನಿಜವಾದ ಜ್ಞಾನದಲ್ಲಿ, ಅರಿವಿನಲ್ಲಿ ಅತಿ ತಲೆ ಕಾಲು ಹೋಗುತ್ತದೆ. ಹೃದಯದಲ್ಲಿ ಪ್ರೇಮ ಇಲ್ಲ. ಈಗ ಪ್ರೇಮ ಇಲ್ಲ, ಮೋಹ ಇಲ್ಲ. ಮೋಹ ಏನು? ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಉದ್ಯೋಗ. ಈ ಪ್ರೇಮ ಅನ್ನೋದು ಸಣ್ಣ ಹೃದಯ. ನಮ್ಮ ಹೃದಯದಲ್ಲಿರೋ ಪ್ರೇಮ ಅದೇ ಜಗನ್ಮಾತೆ, ಪ್ರೇಮ ಸ್ವರೂಪಿ. ಆ ಜಗನ್ಮಾತೆ ನಮ್ಮ ಹೃದಯದಲ್ಲಿ ಗೊತ್ತೇ ಇಲ್ಲ. ಪ್ರೇಮ ನಮ್ಮ ಹೃದಯದಲ್ಲಿ
ಜಗನ್ಮಾತೆ ಆಗಿದ್ದಾಳೆ. ಅದಕ್ಕೆ ಯಾ ದೇವಿ या देवी ಸರ್ವಭೂತೇಷು सर्वभूतेषु ಮಾತೃರೂಪೇಣ ಸಂಸ್ಥಿತ मातृरूपेण संस्थिता ಮಾತೃರೂಪೇಣ ಸಂಸ್ಥಿತ मातृरूपेण संस्थिता ಮಾತೃರೂಪೇಣ ಸಂಸ್ಥಿತ मातृरूपेण संस्थिता ಅಂದ್ರೆ ಜಗನ್ಮಾತೆ ಜಗದಂಬೆ ಎಲ್ಲರ ಮಧ್ಯೆ ಪ್ರೇಮ ಇದ್ದಾರೆ. ಗಂಡಸರು ಇದ್ದಾರೆ, ಹೆಂಗಸರು ಮಾತೃ ತಾಯಿ ತಾಯಿ ಅಂದ್ರೆ ಪ್ರೇಮ ಅಲ್ಲ. ಹೆಂಗಸರು ಪ್ರೇಮ, ಗಂಡಸರು ಪ್ರೇಮ ಇದೆ, ಹೆಂಗಸರು ಇದೆ, ಗಂಡಸರು ಇದೆ. ಆದ್ರೆ ಪ್ರೇಮ ವ್ಯಾಮೋಹ ಇದೆ. ನನ್ನದು ನನ್ನದು ನಮ್ದು ಅಂತ ಅದೆಂತ ಬಂತು, ನಾನು ಅಂದ್ರೆ ನಮ್ದು ನಮ್ದು ಬಂತು. ಅಹಂಕಾರ ಮಮಕಾರ ಬಂತು. ಈ ಅಹಂಕಾರ ಕಡೆಗೆ ಹೋದ್ರೆ ಸರಿಯಾದ ವಿಚಾರದಲ್ಲಿ ಮಮಕಾರ ಕಳಿಸಿ ಹೋಗುದು. ಮಮಕಾರ ಬಿಟ್ಟು ಅಹಂಕಾರ ಬಿಟ್ಟು ಹೋಗ್ಬೇಕು. ಒಂದು ಅಹಂಕಾರವನ್ನು ವಿಚಾರ ಮಾಡಿ ಹೋಗ್ಬೇಕು. ನಾನು ಮಮಕಾರವನ್ನ ಬಿಡಬೇಕಾದ ಒಂದೇ ಒಂದು ದಾರಿ ಸೇವಾ ಭಾವನೆ, ಸರ್ವಿಸ್. ಎಂತ ಸೇವಾ ಭಾವನೆ? ಯಾರಿಗೆ ಸೇವೆ? ನಾನು ಮನುಷ್ಯರ ಸೇವೆ ಮಾಡ್ತೇನೆ, ಜನರ ಸೇವೆ ಮಾಡ್ತೇನೆ ಅಲ್ಲ, ಜನಾರ್ದನ ಸೇವೆ ಆಗಿದೆ. ಮನುಷ್ಯರ ರೂಪದಲ್ಲಿ ಭಗವಂತನ ಸೇವೆ ಆಗಿದೆ, ಜನ ಸೇವೆ ಜನಾರ್ದನ ಸೇವೆ ಆಗಿದೆ. ಹಾಗೆ ಎಲ್ಲರಲ್ಲಿ ಭಗವಂತನ ಕಂಡು ಆ ಭಗವಂತನ ಸೇವೆ ಮಾಡಿದಾಗ ಆ ಮನಸ್ಸು ಮಮಕಾರ ಕಳಿಸಿಕೊಂಡು ಶುದ್ಧ. ಎಲ್ಲ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮನಸ್ಸು ಶುದ್ಧ, ಹೃದಯದಲ್ಲಿ ಪ್ರೇಮ ಬಿಡುವುದು. ಈಶ್ವರಾರ್ಪಿತಂ ईश्वरार्पितं ನೇಚ್ಛಯಾ ಕೃತಂ निश्चया कृतं ಚಿತ್ತಶೋಧಕಂ चित्तशोधकं ಮುಕ್ತಿ ಸಾಧಕಂ मुक्तिसाधकं ಮುಕ್ತಿ ಸಾಧಕಂ मुक्तिसाधकं ಮುಕ್ತಿ ಸಾಧಕಂ. मुक्तिसाधकं ಮುಕ್ತಿ ಬೇಕಾದ್ರೆ ನಾವು ನಮ್ಮ ಎಲ್ಲ ಕರ್ಮವನ್ನ ಭಗವಂತನಿಗೆ ಅರ್ಪಣಾ ಮಾಡಬೇಕು. ಅದಕ್ಕೆ ಚಿತ್ತಶುದ್ಧಿ ಆಗ್ತದೆ. ಚಿತ್ತಶುದ್ಧಿ ಅಂದ್ರೆ ನಮ್ಮ ಹೃದಯ ಶುದ್ಧಿ ಆಗ್ತದೆ. ಹೃದಯ ಶುದ್ಧಿ ಮಾಡ್ಬೇಕಾದ್ರೆ ಸೇವೆ ಕರ್ಮಯೋಗವೇ ಸಾಕು. ಆ ಸೇವಾ ಕರ್ಮಗಳಿಂದ ನಮ್ಮ ಹೃದಯದಲ್ಲಿ ಭಗವಂತನ ಶಕ್ತಿ, ಪ್ರೇಮ ಶಕ್ತಿ ತುಂಬಿಕೊಳ್ಳೋದು. ಆ ಪ್ರೇಮ ಶಕ್ತಿ ಸಿಕ್ಕಿದಾಗ ನಮ್ಮ ಜೀವನದಲ್ಲಿ ಚಿತ್ತಶುದ್ಧಿ ಆದಾಗ ನಮ್ಮ ಜೀವನದಲ್ಲಿ ಸದ್ಗುರುವಿನ ಪ್ರಾಪ್ತಿ ಆಗ್ತದೆ, ಗುರುವಿನ ಪ್ರಾಪ್ತಿ. ಸದ್ಗುರುವಿನ ಮೂಲಕ ಆತ್ಮಜ್ಞಾನ ಬೋಧನೆ ಆಗ್ತದೆ. ನಾನು ಯಾರು ಅಂತ ಆವಾಗ ತಲೆ ಖಾಲಿ ಆಗ್ತದೆ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೇತನೆ ನಾನು, ಅರಿವಿನ ಸ್ವರೂಪ ನಾನು ಅನ್ನೋ ಅರಿವು. ಹೃದಯದಲ್ಲಿ ತುಂಬಿಕೊಳ್ಳೋ ಪ್ರೇಮ ತಲೆಯಲ್ಲಿ ಇದ್ದು ಖಾಲಿ, ಅಹಂಕಾರ ಖಾಲಿ ಆಗಿದೆ. ಖಾಲಿ ಆಗೋದ್ರೆ ಅಹಂಕಾರ ಖಾಲಿ ಆಗಿದೆ. ಅಲ್ಲಿ ಅರಿವು ತುಂಬಿಕೊಳ್ಳುತ್ತದೆ. ಆ ಅರಿವು ಮತ್ತು ಪ್ರೇಮ ಎರಡು ಸೇರಿದಾಗ ಮುಕ್ತಿ. ಪ್ರೇಮಕ್ಕೆ ಭಕ್ತಿ ಅಂತ ಹೇಳ್ತೇವೆ, ಅರಿವಿಗೆ ಜ್ಞಾನ ಅಂತ ಹೇಳ್ತೇವೆ. ಜ್ಞಾನಕ್ಕೆ ಶಿವ ಅಂತ ಹೇಳ್ತೇವೆ, ಪ್ರೇಮಕ್ಕೆ ಶಕ್ತಿ ಅಂತ ಹೇಳ್ತೇವೆ. ಶಿವ ಮತ್ತು ಶಕ್ತಿ ಒಂದಾಗಬೇಕು. ಭಕ್ತಿ ಇಲ್ಲದ ಜ್ಞಾನ ಕೇವಲ ಡ್ರೈ ಶುದ್ಧ. ಜ್ಞಾನವಿಲ್ಲದ ಭಕ್ತಿ ಅದು ಮೂಢ. ಜ್ಞಾನ ಭಕ್ತಿ ಮೇಳೈಸೆ ಆಗುವುದು ಮುಕ್ತಿ. ಯಾವಾಗ ಜ್ಞಾನ ಭಕ್ತಿ ಸೇರ್ತದೆ ಅದಕ್ಕೆ ಮುಕ್ತಿ ಅಂತ ಹೇಳುದು. ಆವಾಗ ಆಗುವುದು ಜೀವನ ಧನ್ಯ. ಭಕ್ತಿ ಇಲ್ಲದ ಜ್ಞಾನ ಶುಷ್ಕ, ಜ್ಞಾನವಿಲ್ಲದ ಭಕ್ತಿ ಮೂಢ. ಭಕ್ತಿ ಜ್ಞಾನಗಳು ಮೇಳೈಸೆ ಆಗುವುದು ಜೀವನ ಮುಕ್ತಿ. ಅದು ಬದುಕಿದ್ದಾಗ ಆಗ್ಬೇಕು ಅಲ್ಲ. ತಲೆ ಖಾಲಿ ಆಗ್ಬಿಟ್ರೆ, ಹೃದಯ ತುಂಬ ಊಟಾಗ್ಬಿಟ್ರೆ ಅವ್ರು ಹೇಗಿರ್ತಾರಪ್ಪ ಮನುಷ್ಯರು ಅಂತ ಇಲ್ಲಿ ಸಾಧ್ಯ ಇದೆಯಾ? ಅದೇ ಜೀವನ ಧನ್ಯತೆ, ಅದೇ ಜೀವನದ ಉದ್ದೇಶ. ಅದಕ್ಕೆ ಮುಕ್ತಿ ಅಂತ ಹೇಳಿ. ಹೇಗಿರ್ತಾರವರು? ನಿಮ್ಮ ಹಾಗೆ ನಮ್ಮೊಳಗಿರ್ಬೋದು ಅವರು. ಅವ್ರಿಗೆ ಬಹಳ ವಿಶೇಷವಾಗಿ ಹೋಗ್ಲಿಕ್ಕಲ್ಲ, ಸಾಮಾನ್ಯವಾಗಿ ಜೀವನ ಮಾಡಿಸಬೇಕು. ವಿಶೇಷವಾಗಿ ಅವ್ರು ನೋಡಿದ್ರೆ ಏನೋ ಒಂದು ಆಗುತ್ತೆ, ವಿಶೇಷ ಸ್ಪೆಷಲ್ ಗಟ್ಟಿ ಇಲ್ಲ, ಇರದೇ ಇರ್ಬೋದು, ಇರ್ಬೋದು. ಸಾಮಾನ್ಯರಾಗಿ ಪ್ರೇಮ
ಪೂರ್ವಕ ಜೀವನ ಮಾಡಿ ತಮ್ಮ ಜ್ಞಾನ ಮಾರ್ಗದಲ್ಲಿ ಹಂಚಿ ಬದುಕಬಹುದು. ಅವ್ರು ಯಾರು ನಾವು ಗುರುತಿಸ್ಲಿಕ್ಕೆ ಕಷ್ಟ ಬಾಹಿರಿಂದ. ಯಾಕಂದ್ರೆ ನಮಗೆ ಗುರುತಿಸ್ಬೇಕಾದ್ರೆ ಒಂದು ವಿಷಯ ಬೇಕು. ಮನುಷ್ಯ ಏನ್ ಸ್ಪೆಷಾಲಿಟಿ ಇದೆ ಅಂದ್ರೆ ಅಹಂಕಾರ ಏನ್ ಸ್ಪೆಷಾಲಿಟಿ ಇದೆ? ಅಹಂಕಾರ ಇದ್ದರೆ ಸ್ಪೆಷಾಲಿಟಿ ವಿಶೇಷತೆ. ಅಹಂಕಾರ ಅವನು ಸಾಮಾನ್ಯ ಆಗುತ್ತಾನೆ. ಎಂತ ಸಾಮಾನ್ಯ? ಸಾಮಾನ್ಯಗಿಂತ ಸಾಮಾನ್ಯ, ಅದೇ ವಿಶೇಷ ಸಾಮಾನ್ಯತೆ, ಅದೇ ಭಗವತ್ ಶಕ್ತಿ. ಭಗವಂತ ಇದ್ದಾನೆ ಎಲ್ಲ ಕಡೆ ನೋಡಿ, ಎಲ್ಲ ಕಡೆ ಸರ್ವವ್ಯಾಪಿ. ಎಲ್ಲಾದ್ರೂ ಒಂದು ಕಡೆ ಮೇಡ್ ಬೈ ಮೀ, ಮೇಡ್ ಬೈ ಗಾಡ್ ಬೋರ್ಡ್ ಇದೆಯಾ? ಒಂದು ಮರದ ಮೇಲೆ ಓ ನಾನೇ ಮಾಡಿದ್ದು, ಓಕೆ. ಇಲ್ಲ ಒಂದು ಭೂಮಿ ಮೇಲೆ ಭಗವಂತ ಮಾಡಿದ್ದು, ಆಕಾಶ ಮೇಲೆ ಭಗವಂತ ಮಾಡಿದ ಬೋರ್ಡ್ ಇದೆಯಾ? ಇಲ್ಲ, ಯಾಕಂದ್ರೆ ಅಹಂಕಾರವೇ ಇಲ್ಲ ಅಲ್ಲಿ. ಬಟ್ ನಾವು ಮನುಷ್ಯರು ಒಂದು ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡ ಬೋರ್ಡ್. ಯಾಕೆ? ಅಹಂಕಾರ ಇದೆ. ಯಾರೋ ಒಂದು ದೇವಸ್ಥಾನಕ್ಕೆ ಟ್ಯೂಬ್ಲೈಟ್ ಹಾಕ್ತಾರೆ. ಆ ಟ್ಯೂಬ್ಲೈಟ್ ನಲ್ಲಿ ಆ ತಾತನ ಹೆಸರು, ಅಪ್ಪನ ಹೆಸರು, ಮಗನ ಹೆಸರು ಮತ್ತು ಮೊಮ್ಮಕ್ಕಳ ಹೆಸರು ಇವ್ರು ದಾನ ಮಾಡಿದ್ರಿಂದ ಟ್ಯೂಬ್ಲೈಟ್ ಬೆಳಗ್ಗೆ ಬರೋದು ಅಲ್ವಾ? ಅಹಂಕಾರ ಇದ್ದಾಗ ನಾನು ನಂತು ನಾನು ಹೇಳಬೇಕು, ನನ್ನ ಜನ ಕೇಳಬೇಕು ಅಂತ ಗೊತ್ತದೆ. ಅಹಂಕಾರ ಇದ್ದಾಗ ಯಾರಿಗೂ ಹೇಳಿಲ್ಲ, ಯಾರಿಗೂ ಕೇಳಲಿಕ್ಕಿಲ್ಲ. ಅವ್ರು ಸಾಮಾನ್ಯ ಆಗಿರ್ತಾರೆ, ಗುರುಸು ಬಹಳ ಕಷ್ಟ. ಆಯ್ತಾ? ಅಂತವ್ರು ಇದ್ದಾರೆ, ಖಂಡಿತ ಇದ್ದಾರೆ, ಬೇಕಾದ್ರೂ ಇದ್ದಾರೆ. ನಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಹುಡುಗರು ಸ್ಪೆಷಲ್. ಏನ್ ಸ್ಪೆಷಲ್ ಇದೆ ಅಂತ? ಯಾಕಂದ್ರೆ ನಮ್ಗೆ ಅಹಂಕಾರ ಏನೋ ಸ್ಪೆಷಲ್ ಹುಡುಗರು. ರವೀಂದ್ರನಾಥ್ ಠಾಗೂರ್ ಅವರು ಪದ್ಯ ಬದ್ಲಿಕೊಂಡು ಎಷ್ಟು ಮಾಡಿದ್ರು ತಪ್ತಾ ಇದೆ ಪದ್ಯ. ದೋಣಿಯಲ್ಲಿ ಅಲ್ಲಿ ಸಮುದ್ರ, ಅದು ನದಿಯಲ್ಲಿ ನದಿಯಲ್ಲಿ ಕೂಡ ಒಂದು ಮನೆ ತೆಲವಣಿ ಹೌಸ್ ಬೋಟ್, ಅಲ್ಲೊಂದು ದೀಪ ಹಾಕ್ಬಿಟ್ಟಿದ್ದಾರೆ. ಆ ದೀಪ ಹಚ್ಚಲಿಕ್ಕೆ ಸ್ಫೂರ್ತಿ ಬರ್ತದ ಮುಗ್ತಾ ಇದೆ. ಸ್ಫೂರ್ತಿ ಬರ್ತಾನೆ ಎಷ್ಟು ಮಾಡಿ ಸ್ಫೂರ್ತಿ ಬರ್ತಾ ಇದೆ. ಏನಪ್ಪ ಇದು ಅಂತ ಹೇಳ್ತಿರುವಾಗ ಅಷ್ಟೇ ದೀಪ ಆಗೋಗುತ್ತೆ. ಅವಾಗಿನ ಕಾಲದಲ್ಲಿ ಕ್ಯಾನ್ ದೀಪ ಅದು ಆಗೋಗುತ್ತೆ. ತಕ್ಷಣ ನೋಡ್ತಾರೆ, ಇಡೀ ಆಕಾಶದಲ್ಲಿ ನಕ್ಷತ್ರಗಳು ಬೆಳ್ತಾ ಇದೆ, ಚಂದ್ರ ನಗ್ತಾ ಇದ್ದಾನೆ. ಅವರಿಗೆ ಆ ಬೆಳಗುವ ಆಕಾಶ ನೋಡಿ ಅದೇ ಭಗವತ್ ಸ್ವರೂಪ ಅನ್ಬಿಟ್ಟು. ಆ ಚಂದ್ರ ನೋಡಿ ಅದು ಭಗವಂತನ ಆಭರಣ ಅಂತ ಕಾಣಿಸ್ತದೆ. ಭಗವಂತ ಇಲ್ಲ ಇದ್ದಾನೆ, ಕಾಣ್ತಾ ಇಲ್ಲ ನಮ್ಗೆ, ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಗೆ ಏನು ಎಲ್ಲ ಬೇರೆ ಹೋಗ್ತಾ ಇದೆ. ನಮ್ಗೆ ಸರ್ವವ್ಯಾಪಿ ಭಗವಂತ ಕಣ್ಣಿಗೆ ಕಾಣ್ತಾ ಇಲ್ಲ. ಅಲ್ಲಿ ಒಂದು ದೀಪ ಆಟ ಆಡಿದ್ದಾರೆ ಅಂತ, ಒಂದು ದೀಪ, ಆ ದೀಪದ ಬೆಳದಲ್ಲಿ ಇಲ್ಲಿ ಮಾತ್ರ ಕಾಣ್ತಾ ಇದೆ, ಅಲ್ಲೆಲ್ಲ ಕಾಣ್ತಾ ಇದೆ. ನಮಗೂ ಒಂದು ದೀಪ ಆಟ ಆಗಿದೆ, ಅದು ಅಹಂಕಾರನ ದೀಪ. ಆ ಅಹಂಕಾರ ದೀಪದಲ್ಲಿ ಸರ್ವವ್ಯಾಪಿ ಭಗವಂತ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಭಗವಂತ ಕಣ್ಣಿಗೆ ಕಾಣಲಾಗ ಹೋಗ್ತಾ ಇದೆ. ಆ ಅಹಂಕಾರ ದೀಪ ಇದ್ದಾಗ ಆ ಭಗವಂತ ಎಲ್ದಿದ್ದ ಜಾಗದಲ್ಲಿ, ಆಕಾಶದಲ್ಲಿ, ವಾಯುವಿನಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ಪೃಥ್ವಿಯಲ್ಲಿ, ಗುಡ್ಡದಲ್ಲಿ, ಮರದಲ್ಲಿ, ಬೆಟ್ಟದಲ್ಲಿ, ಗಿಡದಲ್ಲಿ, ಪ್ರಾಣಿಯಲ್ಲಿ, ಪಶುವಿನಲ್ಲಿ, ಪಕ್ಷಿನಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ನನ್ನಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ಭಗವಂತ ಸ್ವರೂಪ ಅರ್ಥ. ಇದಕ್ಕೆ ಜೀವನ್ ಮುಕ್ತಿ ಅಂತ. ಅದ್ನ ಅರ್ಥ ದೇವನ್ ಸಣ್ಣ ಅಹಂಕಾರ, ಸಣ್ಣ ದೀಪ. ಯಾಕಂದ್ರೆ ನಮ್ಮ ಎರಡು ಬೆರಳು ಸಣ್ಣ ಬೆರಳು, ನೀವು ಕಣ್ಣಿ ಮುಚ್ಚಿದ್ರೆ ಪ್ರಪಂಚ ನಮ್ಗೆ ಕಾಣಲ್ಲ. ಎರಡು ಕಣ್ಣು ಅಷ್ಟು ಕಾಣಲ್ಲ, ಎರಡನೇ ಬೆರಳು. ಈ ಸಣ್ಣ ಅಹಂಕಾರ ಇದೆ, ಇಡೀ ಭಗವಂತನ ಮರೆ ಮಾಡ್ಬೇಕು. ಆ ಅಹಂಕಾರ ಖಾಲಿ ಆಗುತ್ತೆ ಜ್ಞಾನ ಅಂತ ಹೇಳಿ. ಭಗವಂತ ಅಂತ ಕಂಡಾಗ ಎಲ್ಲರೂ ಭಗವಂತ ಕಂಡಾಗ ಪ್ರೇಮ ಬರ್ತದೆ. ಅದಕ್ಕೆ ಜಗನ್ಮಾತೆ ಅಂತ ಶಿವ ಮತ್ತು ಶಕ್ತಿ ಒಂದಾಗುತ್ತೆ. ಶಿವ ಶಕ್ತಿ, ಶಕ್ತಿ ಶಿವ, ಶಿವ ಶಕ್ತಿ, ಶಕ್ತಿ ಶಿವ, ಎರಡು ಒಂದಾಗ್ತು. ಅದೇ ಮುಕ್ತಿ. ಜೀವನ ನಾನು ಜೀವ ಅನ್ನೋದು ಈಗ ಇರುವುದ ಜೀವ ಶಿವಶಕ್ತಿಗಳು ಒಂದಾಗಬೇಕು. ಈಗ ಜೀವ ಅನ್ನೋ ಸಪರೇಟ್ ಆಗ್ತದೆ, ಏನಾಗ್ತದೆ? ಜೀವ ಅನ್ನೋದು ಶಿವಶಕ್ತಿಯಲ್ಲಿ ಒಂದಾಗಬೇಕು, ಅದೇ ಮುಕ್ತಿ. ನಮಗೀಗ ಜೀವಭಾವ ಇದೆ. ಜೀವಭಾವ ಅಂದ್ರೆ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಜೀವಭಾವ. ಇದು ಅಜ್ಞಾನ. ಜೀವಭಾವ ಇದೆ, ಜೀವಭಾವ ಕಳಿಬೇಕು, ದೇಹ ಭಾವ ಹೋಗ್ಬೇಕು, ದೇಹ ಭಾವ ಹೋಗ್ಬೇಕು.
ಹಾಗೇನಂತೆ ದೇವಭಾವ ಅಂತಾರೆ. ದೇವಭಾವ ದೇಹ ಜೀವದಿಂದ ದೇವಭಾವ, ದೇವಭಾವ ಬರ್ತದೆ. ದೇವ ಏನು? ಆ ಭಗವಂತನ ಒಳ್ಳೆ ಭಾವ ನಿಮಗೆ ಮೂಡಿಸಬಹುದು. ಜೀವಭಾವದಲ್ಲಿ ಮನುಷ್ಯರ ಗುಣ, ಆ ಜೀವಭಾವದಲ್ಲಿ ಮನುಷ್ಯ ಕೆಲವು ಬರ್ಬೋದು, ಪ್ರಾಣಿಗಳ ಗುಣ ಬರ್ಬೋದು, ಆ ಜೀವಭಾವದಲ್ಲಿ ಆತ್ಮಿಕ ಬರ್ಬೋದು, ಕೆಟ್ಟ ಗುಣ ಬರ್ಬೋದು. ಆ ಜೀವದ ದೇವಭಾವ ಬರ್ಬೋದು, ಅಂದ್ರೆ ಭಗವಂತನ ಒಳ್ಳೆ ಗುಣ ಮೂಡ್ಬರ್ಬೋದು. ಅದಕ್ಕೆ ವೇದಾಂತದಲ್ಲಿ ಶಮ ದಮ ತಿತಿಕ್ಷ ಉಪತಿ ಶ್ರದ್ಧಾ ಸಮಾನ ಮುನ್ಸಿಕವಾದ ಗುಣ ಮೂಡ್ಬರ್ಬೋದು ಜೀವಭಾವದ. ಅದಕ್ಕೆ ನಮ್ಮಲ್ಲಿ ದೇಹಭಾವದಿಂದ ದೇಹಭಾವದ ಜೀವಭಾವ, ಜೀವಭಾವದ ದೇವಭಾವ, ದೇವಭಾವದಿಂದ ಆತ್ಮಭಾವ, ನಾನು ಆತ್ಮಸ್ವರೂಪಬೇಕು, ಆತ್ಮದಿಂದ ಬ್ರಹ್ಮಭಾವ, ಎಲ್ಲೋ ಬ್ರಹ್ಮಸ್ವರೂಪ. ಇದು ಮುಕ್ತಿಯ ಮಾರ್ಗ. ಜೀವಭಾವ ಅಂದ್ರೆ ದೇಹಭಾವ, ಜೀವಭಾವದಿಂದ ದೇಹಭಾವ ಹೋದಾಗ ದೇವಭಾವ, ದೇವಭಾವದಿಂದ ಆತ್ಮಭಾವ, ಆತ್ಮ ಉದ್ಭಾವದಿಂದ ಬ್ರಹ್ಮಭಾವ, ಎಲ್ಲವೂ ಬ್ರಹ್ಮಸ್ವರೂಪ. ಅದಕ್ಕೆ ಆತ್ಮದರ್ಶನಂ ಆತ್ಮದರ್ಶನಂ ಬ್ರಹ್ಮದರ್ಶನಂ 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 ಸತ್ಯದರ್ಶನಂ ಸತ್ಯದರ್ಶನಂ ಆತ್ಮದರ್ಶನಂ ಆತ್ಮದರ್ಶನಂ ಬ್ರಹ್ಮದರ್ಶನಂ 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 ಸತ್ಯದರ್ಶನಂ. ಸತ್ಯದರ್ಶನಂ ನನ್ನನ್ನು ನಾನು ಕಂಡುಕೊಂಡಾಗ ಆತ್ಮದರ್ಶನ ಆದಾಗ ಎಲ್ಲರನ್ನೂ ಭಗವಂತ ಕಾಣ್ತದೆ, ಬ್ರಹ್ಮದರ್ಶನ. ನಮ್ಮಲ್ಲಿ ಮತ್ತು ಎಲ್ಲರಲ್ಲಿ ಭಗವಂತ ಕಾಣೋದೇ ಸತ್ಯದರ್ಶನ, ಅದೇ ಸತ್ಯದರ್ಶನ, ಅದೇ ಮುಕ್ತಿ. ಇದನ್ನ ರಾಮಕೃಷ್ಣ ಬಸವ ಬಹಳ ಸುಂದರವಾಗಿ ಹೇಳ್ತಾರೆ. ಒಬ್ಬ ಸಾಧಕನಿಗೆ ಹೇಳಿದ್ರೆ ಭಗವಂತ ಹೇಳಿದಂತೆ, ಭಗವಂತ ಅಲ್ಲಿ ಕಾಣುತ್ತೆ, ಅಲ್ಲಿ ಅಂದ್ರೆ ಮೇಲೆ. ಅವನು ಸ್ವಲ್ಪ ಮುಂದುವರೆದಾಗ ಭಗವಂತ ಹೇಳಿದಂದ್ರೆ ಇಲ್ಲಿ ಅಂತ ತೋರ್ತಾನೆ ನನ್ನಲ್ಲಿ. ಇನ್ನು ಸ್ವಲ್ಪ ಮುಂದುವರೆದಾಗ ಭಗವಂತ ಹೇಳಿದ್ರೆ ಎಲ್ಲೆಲ್ಲೂ, ಅಲ್ಲಿ ಇಲ್ಲಿ ಎಲ್ಲೆಲ್ಲೂ ಇದೇ ಮುಕ್ತಿಯ ಮಾರ್ಗ. ಭಗವಂತ ಎಲ್ಲೋ ಅದು ಸಂಸಾರ ಮಾರ್ಗ. ಭಗವಂತ ಅಲ್ಲಿ, ಭಗವಂತ ಇಲ್ಲಿ, ಭಗವಂತ ಎಲ್ಲೆಲ್ಲೂ, ಅದು ತಿಳ್ಕೊಂಡ್ರೆ ಮುಕ್ತಿ. ಅದಕ್ಕೇನಾಗಬೇಕು? ತಲೆ ಖಾಲಿ ಆಗಬೇಕು, ಹೃದಯ ತುಂಬಿ ಬರಬೇಕು, ಭಕ್ತಿ ಮೂಡಬೇಕು, ಜ್ಞಾನದ ಬೆಳಕು ಹರಿಯಬೇಕು, ಆತ್ಮಜ್ಞಾನ ಹರಿಯಬೇಕು, ಆತ್ಮಜ್ಞಾನ ಪಡೆಯಬೇಕು. ನಾನು ಆತ್ಮಜ್ಯೋತಿ ಸ್ವರೂಪ, ನಾನು ಆತ್ಮಸ್ವರೂಪ, ಆತ್ಮದ ಬೆಳಕಿನಿಂದ ನಾನು ಬೆಳಗ್ತಾ ಇದ್ದೇನೆ, ಅದು ಅರಿಯಬೇಕು. ಇದೇ ಮುಕ್ತಿ. ಈ ಮುಕ್ತಿ ಅದನ್ನು ಹೇಗಿರ್ತಾರೆ? ಸಾಮಾನ್ಯ ಇರ್ತಾರೆ. ಅವ್ರು ಹೇಗಿರ್ತಾರೆ ನಮ್ಗೆ ಹೇಳಕ್ಕಾಗಲ್ಲ. ಜನಕರಾಜ ಅನ್ನೋರು, ಜನಕರಾಜ ಅವನಿಗೆ ವಿದೇಹ ಜನಕ ಅಂದ್ರು. ವಿದೇಹ ಅಂದ್ರೆ ದೇಹದಿಂದ ಜನಕ ಅಂತ. ದೇಹದಲ್ಲಿ ಏನೋ ನಮ್ಮ ಕಡೆ ಭೂತ ಆಗಲಿ ಸದೋಗ ದೇಹದ ಜನಕ ಬದುಕಿಚ್ಚಾಗ ನಾವು ದೇಹ ಆಗುತ್ತಾರೆ, ಬದುಕಿ ಸತ್ಯಕ್ಕೆ ನಾವು ದೇಹ ಎಡ್ಕೊಳ್ತಾರೆ. ಅದು ಎರಡು ಸತ್ಯ ಸಾಮಾನ್ಯ. ಬದುಕಿದ್ದಾಗ ನಾವು ದೇಹ ಅಂತ ಯಾರಿಗೆ ಗೊತ್ತಾಗುತ್ತೆ? ಅಂತವ್ರಿಗೆ ವಿದೇಹ ಅಂದ್ರು, ಅಂತವ್ರಿಗೆ ಜೀವನ್ಮುಕ್ತ ಅಂದ್ರು. ಜನಕರಾಜರಿಗೆ ವಿದೇಹ ಜನಕ ಅಂತ ಹೇಳ್ತಾರೆ, ದೇಹ ಇಲ್ಲದ ಜನಕ ಅಂತ. ಅಲ್ಲ, ಅವ್ನು ದೇಹ ಇರ್ತಿರ್ತಾರೆ, ನಾವು ರಾಜ್ಯಗಳ ಮಾಡ್ತಾನೆ, ರಾಜ ಇದ್ದಾನೆ, ಐಶ್ವರ್ಯ ಇದೆ, ಬಂಗಾರ ಇದೆ, ವೈಭೋಗ ಇದೆ, ಎಲ್ಲ ಇದೆ. ನಮ್ಮಲ್ಲಿ ಐಶ್ವರ್ಯ ವೈಭೋಗ ಇದ್ದವರು ಮುಕ್ತರಾಗ, ಐಶ್ವರ್ಯ ಇರಲಿ, ಬಂಗಾರ ಇರಲಿ, ವೈಭೋಗ ಇರಲಿ, ಮುಕ್ತರಾಗಿ ಜೀವನ ಮಾಡಿ ಸಾಧ್ಯ ಇದೆ. ಆದ್ರೆ ಜೀವನ ಮಾಡೋದು ತಮಗೋಸ್ಕರ ಅಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ. ಬದುಕಿರುವುದು ಸ್ವಾರ್ಥಕ್ಕಲ್ಲ, ಬದುಕಿರುವುದು ಆ ಜನರಿಗೆ ಒಳ್ಳೆ ಮಾಡ್ಲಿಕ್ಕೆ. ಅಹಂಕಾರ ಕಲಿತಾಗ, ಅಹಂಕಾರ ಬೆಳೆದಾಗ ಸ್ವಾರ್ಥಕ್ಕೋಸ್ಕರ ಜೀವನ, ಅಹಂಕಾರ ತೊರೆದಾಗ ಲೋಕ ಕಲ್ಯಾಣಕ್ಕೋಸ್ಕರ ಆ ಜೀವನ. ಒಂದು ದಿವಸ ಅವ್ರ ಮನೆಗೆ, ಅವ್ರ ಆಶ್ರಮ, ಅವರಿಗೆ ಒಬ್ಬ ಸಾಧು ಬರ್ತಾನೆ. ಸಾಧು, ಈ ಸಾಧು ಕಲ್ಪನೆ ಅಂದ್ರೆ, ನಾನು ಏನೋ ಬಿಡ್ತೇನೆ, ನಾನು ಎಲ್ಲ ಸಾಲ ಹೆಂಡತಿ ಬಿಟ್ಟಿದ್ದೇನೆ, ಮಕ್ಕಳು ಬಿಟ್ಟಿದ್ದೇನೆ, ಮನೆ ಮಾಡಿದ್ದೇನೆ, ವ್ಯಾಪಾರ ಬಿಟ್ಟಿದ್ದೇನೆ, ಉದ್ಯೋಗ ಬಿಟ್ಟಿದ್ದೇನೆ, ಬಿಡತಕ್ಕಲ್ಲ ಬಿಡಿ, ಪ್ರಪಂಚ ಬಿಟ್ಟಿದ್ದೇನೆ, ನಮ್ಗೆ ಏನೂ ಇಲ್ಲ. ಅವ್ನು ಬಟ್ಟೆ ಸಮೇತ ಹಾಕೊಳ್ಳೋ ಸಾಧು, ಮುಂದೆ ಕೇವಲ ಕೌಪಿನ ಮುಂದೆ ಕೌಪಿನ, ಆ ಸಾಧು ಕೌಪಿನ. ಅವ್ರಿಗೆ ಯಾರು ಹೇಳಿದ್ದಾರೆ? ಜನಕರಾಜರು ಮುಕ್ತರು ಅಂತ.
ಅಲ್ಲ ಹಿಂಗೆ ಹಾಕ್ಬಿಟ್ಟು ಅವತ್ತಲ್ಲಿ ಬಿಟ್ಟರೆ ಎಲ್ಲ ಬಿಡ್ಬೇಕು ಅಂತ ಜನತಾಗಿ ಬಿಟ್ಟಿದೆ, ಅಧಿಕಾರ ಇದೆ, ಸೇನೆ ಇದೆ, ಅವ್ನು ಯಾಕೆ ಬಿಟ್ಟು ಅಂತ ಪ್ರಶ್ನೆ ಇದೆ. ನಿಮ್ಗೆ ವಿಜಯ ಬೇಕಾ ಅಂದ್ರೆ ಮುಕ್ತ ಜನತಾ ಬೇಕಾರೆ ಯಾಕೆ ಅವಾಗ ಹೇಳ್ತಾನೆ, ಒಂದ್ ದಿವಸ ಮಾಸ್ಕಲ್ಲಿ ಆಟಿಕೆ ತಗೊಳ್ಳಿ, ಆಮೇಲೆ ಬೇಕು ಅಲ್ಲ ಆಮೇಲೆ ಆಟಿಕೆ ತಗೊಳ್ಳಿ ಆಮೇಲೆ ಹೇಳ್ತೇನೆ. ಒಂದ್ ದಿವಸ ಆ ಕಾಲು ಆಫ್ಟರ್ ಬರ್ತಾನೆ, ಮಹಾರಾಜ ಮಹಾರಾಜ ತೊಂದರೆ ಆಗ್ತದೆ ನಮ್ಗೆ ಅಂತ. ಏನ್ ತೊಂದ್ರೆ? ನಾನು ಸ್ನಾನ ಮಾಡುವಾಗ ನನ್ನ ಕೌಪಿನವನ್ನ ಬೆಳಗಿಟ್ಟಿದ್ದೆ, ಆ ಕೌಪಿನ ಅದು ಸಮಸ್ಯೆನು, ನಾನು ಲೋನ್ ಅಂತ ಕೌಪಿ ನಾನು ಹೇಗೆ ಜೀವನ ಮಾಡಿ ಅಂತ ಆಯ್ತಾ. ಒಂದು ಕೌಪಿನಕ್ಕೆ ಅಂತ ಅನ್ಕೊಟ್ಬಿಟ್ಟಿರೋದು ಸೂಕ್ಷ್ಮ ಬರ್ತದೆ. ನಾನು ಹೆಂಡತಿ ಬಿಟ್ಟೆ, ಸಂಸಾರ ಬಿಟ್ಟೆ, ನಾನು ಸನ್ಯಾಸಿ ಆಯ್ತಾ. ಅದು ಒಂದು ಕೌಪಿನ ತಂದುಕೊಂಡು ಅದು ಅಹಂಕಾರದ ಕೆಲಸ. ಜನಗಳಾದ ಅಧಿಕಾರ ಇದೆ, ದುಡ್ಡಿದೆ, ಬಂಗಾರ ಇದೆ, ಎಲ್ಲ ಇದೆ, ಯಾವುದು ಅಂಟಿಕೊಂಡಿಲ್ಲ. ಇದು ಹೊರಗಲ್ಲ, ಒಳಗೆ ಒಳಗಿನ ಸ್ಥಿತಿ. ಅದಕ್ಕೆ ಜೀವನ ಮುಕ್ತಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಯಾರೋ ಬಂದಿದ್ದ, ಮಹಾರಾಜ ನಿಮ್ಮ ಅರಮನೆಗೆ ಬೆಂಕಿ ಬಿದ್ದಿದೆ, ಕಾಪಾಡಿ ಕಾಪಾಡಿ ತಿಳಿಸ್ಬಿಡ್ತಾರೆ. ಮಹಾರಾಜ ಶಾಂತವಾಗಿ ಆಯ್ತಪ್ಪ, ಸ್ವಲ್ಪ ನೀರು ಕಸದಲ್ಲಿ ಅಲ್ಲಿ ಮಿಂಚಿ ಹೋಗ್ತಾನೆ, ಹೋಗಿ ಒಂದು ಕಾಪಾಡಿ. ಒಂದು ಕಾವಲಿಲ್ಲ, ಒಂದು ಮನಸ್ಸು ಶಾಂತ. ಯಾಕೆ? ಜನಕರಾದರು ಮನಸ್ಸಿನಿಂದ ಮುಕ್ತ ಆಗ್ತಾರೆ. ಮನಸ್ಸು ಇರ್ತದೆ ಕಳಮ 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 ಬೇಕು 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 ಅದು ತಿನ್ನಿದೆ ಕಳಮಳ 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 ಅದೆಲ್ಲ ಹೋದಾಗ, ಮನಸ್ಸು ಶಾಂತವಾದಾಗ, ಹೃದಯ ಶುದ್ಧವಾದಾಗ ಅಲ್ಲಿ ಜೀವನ ಬದುಕಿದ್ದಾದ್ರೂ ಅದು ನಮ್ಮೆಲ್ಲರಿಗೂ ಸಾಧ್ಯ ಇದೆ. ಭಕ್ತಿಯ ಮೂಲಕ ಮತ್ತು ಜ್ಞಾನದ ಮೂಲಕ. ಭಕ್ತಿ ಜ್ಞಾನಗಳ ವೇಳೆ ಇದೆ ಆ ಒಂದು ಜೀವನ ಮುಕ್ತಿ. ಅದೇ ಆ ಒಂದು ಬದುಕಿನ ಸಾರ್ಥಕತೆ. ಇಲ್ಲದಿದ್ದರೆ ಬದುಕಿದ್ದು ನಾವು ಬದುಕಿಲ್ಲದ ಹಾಗೆ, ಬದುಕಿಲ್ಲದೆ ಬದುಕೇ ಇಲ್ಲ, ಜೀವಂತ ಶವ ಇದ್ದ ಹಾಗೆ. ಆ ಶಿವನನ್ನ ಈ ಶರೀರದಲ್ಲಿ ಕಂಡಾಗ, ಶಿವ ಪ್ರವೃತ್ತಿ ಆದಾಗ ಅದಕ್ಕೆ ಮುಕ್ತಿ ಅಂತ. ಅದಕ್ಕೆ ಏನ್ ತಿಳ್ಕೊಬೇಕು? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಶಿವಾನಂದ ಶಿವೋಹಂ ಶಿವೋಹಂ ಶಿವೋಹಂ. ಓಂ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ ಜಯ ಜಯ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಶ್ರೀ ಸಾಯಿ ಜಯ ಜಯ 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 ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಓಂ ಸಾಯಿ ಶ್ರೀ ಸಾಯಿ ಸಾಯಿ ಜಯ ಜಯ 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 ಸಾಯಿ ಓಂ ಸಾಯಿ ಓಂ ಸಾಯಿ साईनाथ महाराज की महाराज की जय हो। जय। साईनाथ साईनाथ महाराज की जय हो। जय हो। साईनाथ साईनाथ महाराज की जय हो। जय हो। ಇಷ್ಟು ಈ ದಿನದ ಜೀವನ್ಮುಕ್ತಿಯ ಬಗ್ಗೆ ನನ್ನ ಚಿಂತನೆ. ಇನ್ನೊಂದು ಕ್ರಮಮುಕ್ತಿ ಅಂತೆ, ಅದನ್ನ ಇವತ್ತು ಹೇಳಿಕೆ ಸಮಯ ಇಲ್ಲ, ಇದಕ್ಕೆ ಅವಕಾಶ ಬೇಕು ಅಂತ ಆಶ್ರಮದ ಕಾರ್ಯವಾಹಕರಿಗೆ ಇದನ್ನು ಕೇಳಿದ ತಮ್ಮೆಲ್ಲರಿಗೂ, ಇದಕ್ಕೆ ಕೃಪೆ ಮಾಡಿದ ಸಾಯಿನಾಥ್ ಮಹಾರಾಜರಿಗೆ, ಮೀನಾಕ್ಷಿ ಮತ್ತು ರವಿಯವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮ.
असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ನಾನೆಂಬುದು ನಾನಲ್ಲ ಇದೇಹ ಮನಬುದ್ಧಿ ನಾನಲ್ಲ ಸಚಿದಾನಂದಾತ್ಮ ಶಿವನಾಂದಾನೆ 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 ಶಿವೋಹಂ 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 आत्मदर्शनम ब्रह्मदर्शनम ब्रह्मदर्शनम सत्यदर्शनम अंतर्ज्योति बहिर्ज्योति प्रत्यज्योति परात्पर ज्योतिरेव ज्योति ज्योतिरेव ज्योति ज्योतिरेव ज्योति स्वयं ज्योति आत्मज्योति शिवोऽस्म्यहं 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 लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु। हरिः ओम श्री गुरुभ्यो नमः हरिः ओम। त्वमेव माता पिता त्वमेव त्वमेव बन्धुश्च सखा त्वमेव त्वमेव विद्या द्रविणं मम देव देव कायेन वाचा मनसेन्द्रिया बुद्ध्यात्मना वा प्रकृते स्वभावात् करोमि यत् सकलं परस्मै नारायणेति समर्पयामि नारायणेति समर्पयामि नारायणेति समर्पयामि समर्पयामि समर्पयामि। ಎಲ್ಲರಿಗೂ ಧನ್ಯವಾದ।